ಸುಳಿವು. ಪೆದ್ದ, ಅದು ಸುಳಿವು ಅಲ್ಲ, ನನ್ನ ಡ್ರೆಸ್ಸಿನ ಬಟನು. ಇನ್ಸ್ಪೆಕ್ಟರ್ ಪಾಂಡ, ಕೆ ಪಾಂಡ, ಕೋಜಿ ಪಾಂಡ, ಹುಡುಕ್ತೀನಿ. ಹುಡ್ಕೋದಕ್ಕಾಗಿಲ್ಲ ಅಂದ್ರೆ ನಾವು ನಿನ್ನ ಪ್ರಾಣ ತೆಗಿದ್ದೇವೆ. ತುಂಬಾ ಕೆಟ್ಟದಾಯ್ತು ಕಿಂಗ್, ಎಲ್ಲವನ್ನು ಕ್ಲೀನ್ ಮಾಡ್ತೀನಿ. ಎಚ್ಚರ, ಏನನ್ನು ಸ್ವಚ್ಛ ಮಾಡಬೇಡ, ಸಬ್ಬತ್ತು ಹುಡುಕ್ಬೇಕು. ಯಾವ್ದು ಹೇಗಿದೆಯೋ ಹಾಗೆ ಇರ್ಲಿ. ಸರ್, ಇದಿವರ ಹೇಳುವ ಸ್ಟೈಲ್ ಆಗಿದೆ. ಹಾ, ಎಲ್ಲವನ್ನು ಚೆಕ್ ಮಾಡ್ತೀನಿ. ಎಷ್ಟು ಜನರಿದ್ರು? ಇಬ್ರು ಸರ್ಕಾರ್. ಫಿಲ್ಮ್ ನ ಡೈಲಾಗ್ ಹೇಳುವುದಲ್ಲ. ಕಿಂಗ್ ರೊನಾಲ್ಡೋ, ನಿಮ್ಮ ಲೆಕ್ಕ ಪ್ರಕಾರ 2 ಆಟಿಕೆ ಕಳುವಾಗಿದೆ. ಯಾರು ಕದ್ದಿರಬಹುದು? ಇದೇನ್ ಸವಾಲು? ಅದಂತೂ ನೀವೆಲ್ಲೋ ಪತ್ತೆ ಹಚ್ಚಬೇಕಾದ್ದು. ರೈಟ್, ಹುಡುಕ್ತೀನಿ. ಆದ್ರೆ ಕಳ್ಳತನ ಆಗುವಾಗ ಯಾರಾದ್ರೂ ನೋಡಿರ್ಬೋದಲ್ಲ? ಹಾ, ಇಬ್ರು ಕೂಡ ಮುಖವಾಡ ಧರಿಸಿದ್ರು. ಮುಖವಾಡ ಹಾಕಿದ್ರೆ ನಿನಗೆ ಹೇಗ್ ಗೊತ್ತಾಯ್ತು ಅವು ಕಿಂಗ್ ರೊನಾಲ್ಡ್ ನ ಟಾಯ್ಸ್ ಅಂತ? ಅರೇ, ಮಾಸ್ಕ್ ಕಿಡ್ನಾಪರ್ಸ್ ಧರಿಸಿದ್ರು. ಟಾಯ್ಸ್ ಏನ್ ಧರಿಸಿದ್ದು? ಧೋತಿ ಕುರ್ತಾ ಧರಿಸಿದ್ರಿಂದ ಏನು ವ್ಯತ್ಯಾಸ ಆಗತ್ತೆ? ಅವ್ರು ಕಿಡ್ನಾಪ್ ಆಗಿದ್ದಾರೆ. ಎನಿ ಡೌಟ್? ಡೌಟ್ ಇದೆ, ಅದಕ್ಕೆ ಕೇಳ್ತಾ ಇರೋದಲ್ವಾ? ಇನ್ವೆಸ್ಟಿಗೇಷನ್, ಇನ್ವೆಸ್ಟಿಗೇಷನ್. ಐ ನೋ. ಸರಿ ಕೇಳ್ರಪ್ಪ, ಇಡೀ ಅರಮನೆಯಲ್ಲಿ CCTV ಕ್ಯಾಮೆರಾ ಇದೆ. ಸಬೂತು ಬೇಕಾಗಿದ್ರೆ ಕಂಟ್ರೋಲ್ ರೂಮ್ಗೆ ಹೋಗಿ ಅಲ್ಲಿ ಹೋಗಿ ನೋಡಿ. ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಲೇಬೇಕು. ನಾನು ಅದನ್ನೇ ಮಾಡೋರಿದ್ದೆ. ಡೋಂಟ್ ವರಿ ಕಿಂಗ್ ರೊನಾಲ್ಡೋ, ನಾನು ಕಿಡ್ನಾಪರ್ ಅನ್ನು ಹಿಡಿದೇ ಬಿಡ್ತೀನಿ. CCTV ಫುಟೇಜ್ ತೋರಿಸಿ. ನೀ ಇನ್ಸ್ಪೆಕ್ಟರ್? ಅಲ್ಲ, ನೀವು. ಹಾಗಾದ್ರೆ ಇನ್ಸ್ಟ್ರಕ್ಷನ್ಸ್ ನಾನೇ ಕೊಡೋದು. CCTV ಫುಟೇಜ್ ತೋರಿಸು. ಯಾವಾಗಿದ್ದು? ರಾಜನ ಮದುವೆಯದ್ದು. ಅರೆ, ಕಳ್ಳತನದ ತನಿಖೆ ನಡೆಸ್ತಿದ್ದಾರೆ. ಅಂದ್ರೆ ಕಳ್ಳತನದ ಟೈಮ್ ನ ಫುಟೇಜೇ ಬೇಕಲ್ವಾ? ಎನಿ ಡೌಟ್? ಇಲ್ಲ. ಮತ್ತೆ ಇಷ್ಟೊಂದು ಟಿವಿಗಳನ್ನ ನೀನೇನು ಕಾರ್ಟೂನ್ ನೋಡಕ್ ಇಟ್ಟಿದ್ಯಾ? ಕಳ್ಳತನದ ಸಮಯದಲ್ಲಿ ಎಲ್ಲ ಲೈಟ್ ಆಫ್ ಆಗಿತ್ತು. ಮೇನ್ ಸ್ವಿಚ್ ನಲ್ಲಿ ಅವರ ಫಿಂಗರ್ ಪ್ರಿಂಟ್ಸ್ ಇರಬಹುದು. ಹುಡುಕ್ತೀನಿ. ನೀವೊಂದು ಕೆಲಸ ಮಾಡಿ, ಮೊದಲು ಉಸಿರು ತಗೊಳ್ಳಿ. ಅರೆ, ಕಿಡ್ನಾಪರ್ ಗ್ಲೌಸ್ ಧರಿಸಿದ್ರು. ಯಾವ ಬಣ್ಣದ್ದು? ಈಸ್ಟ್ ಮ್ಯಾನ್ ಕಲರ್ ನದ್ದು. ಅರೆ, ಕಲರ್ ನಿಂದ ಏನ್ ವ್ಯತ್ಯಾಸ ಆಗತ್ತೆ? ಅದರಿಂದ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲಲ್ಲ. ಒಂದು ಗ್ರೇ ಕಲರ್ ನ ಗ್ಲೌಸ್ ಕಳವಾದ ಬಗ್ಗೆ ರಿಪೋರ್ಟ್ ಹಾಕಿದೆ. ಹುಡುಕ್ತೀನಿ. ಅರೇ ಸರ್, ಮತ್ತು ಬುಕ್ಕಾರ್ ಮತ್ತೆ ಫಲಾರಿಯನ್ನು ಹುಡುಕಿ. ಎಲ್ಲವನ್ನು ಹುಡುಕ್ತೀನಿ. ಇಲ್ಲಿ ಏನೂ ಇಲ್ಲ, ಬನ್ನಿ. ಗೆಳೆಯರೆ, ಇವನಿಂದ ಆಗಲ್ಲ. ಯೋಚನೆ ಮಾಡಬೇಕಾದ ವಿಷಯ ಏನು ಅಂದ್ರೆ, ಇಷ್ಟೊಂದು ಪ್ಲಾನಿಂಗ್ ನ ಜೊತೆಗೆ ಈ ಅರಮನೆಗೆ ನುಗ್ಗಿ ಕಳ್ಳತನ ಮಾಡಿದಾದ್ರು ಯಾರು? ಖಂಡಿತ ಈ ಮಾಲ್ ನ ಯಾರೋ ಕಿಡ್ನಾಪರ್ಸ್ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಯಾವ ಡೌಟು ಇಲ್ಲ. ಎನಿ ಡೌಟ್? ಎಷ್ಟೊಂದು ಮುದ್ದಾಗಿದ್ದಾರೆ ಬುಕಾರಿ ಅವರು. ಫೆಲಾರಿ ಗೊತ್ತಿಲ್ಲ ಪಾಪ ಎಷ್ಟೊಂದು ಕಷ್ಟದಲ್ಲಿ ಇದ್ದಾರೋ. ಹೈ, ಹೋಗಿ ಹುಡ್ಕೋಣ ಅವರನ್ನ, ಅಣ್ಣ. ಅರೆ, ಇವರು ನಮ್ಮನ್ನ ಕಿಡ್ನಾಪ್ ಯಾಕೆ ಮಾಡಿರ್ಬೋದು? ಏನ್ ಮಾಡ್ತಾರೆ ನಮ್ಮನ್ನ? ಮತ್ತೆ ಟೆಕ್ನಿಕಲಿ ನೋಡಿದ್ರೆ ನನ್ನನ್ನು ಯಾವ್ದಾದ್ರು ಲೈಬ್ರರಿಯಲ್ಲಿ ಇಡಬೇಕು. ಮತ್ತೆ ನಿನ್ನಲ್ಲಿರುವ ಫ್ರೂಟ್ಸ್ ಇದೆಯಲ್ಲ, ನಿನ್ನ ಮಿಕ್ಸ್ ಫ್ರೂಟ್ ಜ್ಯೂಸ್ ಮಾಡಬಹುದು. ಆ ರೀತಿ ಹೇಳ್ಬೇಡ, ಮಿಕ್ಸಿಯಲ್ಲಿ ನನಗೆ ತುಂಬಾ ತೊಂದರೆ ಆಗುತ್ತೆ. ಅರೆ, ಹೆದರ್ಬೇಕಾಗಿಲ್ಲ ನೀನು. ಅವ್ರು ಬಹುಶಃ ಜ್ಯೂಸರ್ ಯೂಸ್ ಮಾಡಬಹುದು. ದಿನ ಒಂದೊಂದು ಫ್ರೂಟ್ ತೆಗೆದು ಡೇಯ ಲೆಕ್ಕದಲ್ಲಿ ಕೂಡ ತಿನ್ನಬಹುದು, ಅಥವಾ ಫ್ರೂಟ್ ಚಾಟ್ ಕೂಡ ಮಾಡಬಹುದು. ಹಾಗೆ ಬುಕ್ ನಲ್ಲಿ ಬರ್ಕೊಂಡಿದೆ. ಅರೆ, ಬೆಂಕಿ ಬೀಳ್ಲಿ ನಿನ್ನ ಪುಸ್ತಕಕ್ಕೆ. ನೀನು ಧೈರ್ಯ ಕೊಡ್ತಿದ್ಯಾ ಇಲ್ಲ ಹೆದರ್ಸ್ತಿದ್ಯಾ ಬುಕ್ಕರ್? ಏನ್ ನೋಡು ಫಲಹರಿ, ನೀನು ಸಂಕಷ್ಟದಲ್ಲಿರುವಾಗ ಪರಸ್ಪರ ಡಿಫರೆನ್ಸ್ ಮರ್ತ್ಬಿಟ್ಟು ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಪುಸ್ತಕದಲ್ಲಿ ಬರ್ಕೊಂಡಿದೆ. ಬುಕ್ ನಲ್ಲಿ ಸರಿಯಾಗಿ ಬರ್ದಿದ್ದಾರೆ. ನಿನಗೆ ಬಹಳ ನಾಲೆಡ್ಜ್ ಇದೆ. ಯೋಚ್ಸು, ನಾವು ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಬಹುದು? ಇಲ್ಲಿಂದ ಕೇವಲ ಬೆಳಕಿನ ಕಿಂಡಿ ಮೂಲಕ ಹೊರಗೆ ಹೋಗೋದಕ್ಕೆ ಸಾಧ್ಯ. ಹೌದಾ? ಅಂದ್ರೆ ಆ ಎಕ್ಸಾಸ್ಟ್ ಫ್ಯಾನ್ ತೆಕ್ಕೊಂಡು? ಹಾ, ಆದ್ರೆ ನನ್ನ ನಾಲೆಜ್ ನ ಲೆಕ್ಕದಲ್ಲಿ ಅಲ್ಲಿಗೆ ತಲುಪೋದಕ್ಕೆ 12.6 7 ಇಂಚಿನ ಏಣಿ ಮಾಡಬೇಕು. ಆದ್ರೆ ಅದು ಸಾಧ್ಯ ಇಲ್ಲ. ಈ ಡ್ರಮ್ಸ್ ಮತ್ತು ಬಾಕ್ಸ್ ಗಳನ್ನ ಒಂದರ ಮೇಲೆ ಒಂದು ಇಟ್ಟು ನಾವು ತಪ್ಪಿಸ್ಕೊಂಡ್ ಬಿಡೋಣ.
ಅರೆ ಡ್ರಮ್ಮನ್ನ ಕೆಳಗೆ ಬಾಕ್ಸಸ್ ಅನ್ನು ಅದರ ಮೇಲಿಡು. ಅರೆ ವಾ, ಇನ್ನೇನ್ ತಲುಪಿಟ್ವಿ. ಅಲ್ಲಿ ನೋಡು ಓಡ್ತಾ ಇದ್ದಾರೆ, ಹಿಡ್ಕೊಳ್ಳಿ. ನೀನು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಪುಸ್ತಕದ ಎಲ್ಲಾ ಪೇಜ್ಗಳನ್ನ ಹರಿದಾಕ್ತೀನಿ. ಮತ್ತೆ ನಿನ್ನ ಎಲ್ಲ ಹಣ್ಣು ಮಾಡ್ಬಿಡ್ತೀನಿ. ಆದ್ರೆ ನೀವು ನಮ್ ಜೊತೆ ಹಾಗೆ ಯಾಕೆ ಮಾಡ್ತೀರಿ? ತುಂಬಾ ಉದ್ದವಾದ ಹಳೆಯ ದುಃಖಭರಿತವಾದ ಕತೆ ಇದೆ. ನನ್ನದು ಸೇಮು. ನನಗೆ ಹಣ್ಣು ಅಂದ್ರೆ ಆಗೋದಿಲ್ಲ. ಮತ್ತೆ ನನಗೆ ಬುಕ್ಸ್ ಜೊತೆ. ಆದ್ರೆ ಯಾಕೆ? ಚಿಕ್ಕಂದಿಂದಲೂ 55 ನಂಬರ್ ಬರ್ತಿತ್ತು. ಅರೆ ಇನ್ನೊಂದು ನಂಬರ್ ಬಂದಿದ್ರೆ ಏನಾಗ್ತಿತ್ತು? ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಈಗ ಸರಿ ಇದೆ. ಅಪ್ಪ ಹೇಳ್ತಿದ್ರು ಫಸ್ಟ್ ಕ್ಲಾಸ್ ತಗೊಂಡ್ ಬಾ, ಸೈಕಲ್ ಕೊಡ್ಸ್ತೀನಿ. ಟೀಚರ್ ಹೇಳ್ತಿದ್ರು 56 ತಗೊಂಡ್ ಬಾ, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಫಸ್ಟ್ ಡಿವಿಷನ್ ಮಾಡ್ಬಿಡ್ತೀನಿ. ನನಗೆ ಓದೋದ್ರಿಂದ ಬುಕ್ ನಿಂದ ದ್ವೇಷ ಇದೆ. ಅದಕ್ಕಾಗಿ ನಾನು ಇದ್ಬಿಟ್ಟೆ ಇಲ್ಲಿವರೆಗೂ 55. ಅರೆ 56 ಆಗ್ಲೇ ಇಲ್ಲ. ನನಗೆ ಬಾಲ್ಯದಿಂದ ಹಣ್ಣು ತಿನ್ನೋದಕ್ಕೆ ಸಿಗ್ಲಿಲ್ಲ. ಅಪ್ಪನ ಹಣ್ಣಿನ ಅಂಗಡಿ ಇತ್ತು, ಅವ್ರು ಮಾರ್ತಿದ್ರು, ಆದ್ರೆ ತಿನ್ನಕ್ಕೆ ಬಿಡ್ತಿರ್ಲಿಲ್ಲ. ಒಂದು ಬಾರಿ ನಾನು ಬಾಳೆಹಣ್ಣು ತಗೊಂಡೆ, ಆದ್ರೆ ಮಂಗ ಕೆನ್ನೆಗೆ ಹೊಡೆದು ಎಳ್ಕೊಂಡ್ಬಿಡ್ತು. ಚಿಕ್ಕು ತಿಂದ್ರೆ ಬೀಜ ಗಂಟಲಲ್ಲಿ ಸಿಕ್ಕೊಂಡಿತ್ತು. ಕಂಟ್ರೋಲ್ ಕಂಟ್ರೋಲ್ ಅಂತಮ್ಮ, ಕಂಟ್ರೋಲ್. ಹೇಗೆ ನಾನು ಗುರಿ ಇಟ್ಟು ಮಾವಿನಕಾಯಿ ಕೊಯ್ದ್ರೆ ತಿನ್ನೋ ಮೊದಲೇ ಮಾಲಿ ಬಂದು ಹೊಡೆದು ಬಿಟ್ಟ. ಅದರಿಂದಾಗಿ ನನಗೆ ಹಣ್ಣುಗಳು ಅಂದ್ರೆ ಆಗೋದೇ ಇಲ್ಲ. ಹಣ್ಣುಗಳನ್ನು ನೋಡಿದ್ರೆ ಮನಸ್ಸಾಗತ್ತೆ ಹಣ್ಣುಗಳನ್ನು ಹಣ್ಣು ಮಾಡ್ಬಿಡೋಣ ಅಂತ. ಅರೆ ನಿಲ್ಲಪ್ಪ ಫಲೂಜಾ, ನಿಲ್ಲು. ಇವರನ್ನ ಮಾರಿದ್ರೆ ಬಹಳ ದುಡ್ಡು ಸಿಗುತ್ತೆ. ಆಮೇಲೆ ಬೇಕಾದ್ರೆ 1 ಟನ್ ಹಣ್ಣು ತಗೋ, ಅದನ್ನ ರಸಾಯನ ಮಾಡ್ಕೋ, ಸರಿನಾ? ಹಾ, ನೀನು ಒಂದು ಲೈಬ್ರರಿ ಮಾಡಿ ಪುಸ್ತಕದ ಎಲ್ಲಾ ಪೇಜ್ ಹರಿದು ಬಿಡು. ಫಲೂದಾ, ಈಗ ಫಟಾಫಟ್ ಅಂತ ಡ್ಯೂಟಿಗೆ ಹೋಗು, ಇಲ್ದಿದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ. ರಾಜ, ಇಷ್ಟೊಂದು ಟೆನ್ಷನ್ ಅಲ್ಲಿ ಕೂಡ ನೀವು ಆರಾಮದಲ್ಲಿ ಮಲಗಿದ್ದೀರಾ? ಗ್ರಹ ನಕ್ಷತ್ರದ ಲೆಕ್ಕದಲ್ಲಿ ಜ್ಯೋತಿಷ್ ವಿದ್ಯಾ ಏನ್ ಹೇಳತ್ತಂದ್ರೆ ಇವತ್ ನಾವು ಮಲ್ಕೊಂಡೇ ಇರಬೇಕು. ಇದ್ಯಾವ ಜ್ಯೋತಿಷಿ ಹೇಳಿದ್ದು? ನಮಗೆ ನಾವೇ ಹೇಳಿದ್ದು, ನಾವು ಜ್ಯೋತಿಷಿಗಳು ಮಗು. ಹೌದಾ? ನೀವು ಜ್ಯೋತಿಷಿ ಕೂಡ? ಎಸ್, ನಮ್ಮ ಜಾತಕದಲ್ಲಿ ರಾಜಯೋಗ ಇರ್ಲಿಲ್ಲ. ನಾವು ನಮ್ಮ ಜಾತಕವನ್ನ ಚೇಂಜ್ ಮಾಡಿದ್ವಿ. ಗ್ರಹ ನಕ್ಷತ್ರಗಳ ಲೆಕ್ಕಾಚಾರ ಪ್ರಕಾರ ನಾವೀಗ ರಾಜ. ಹಾಗಾದ್ರೆ ಗ್ರಹ ನಕ್ಷತ್ರಗಳು ಇದನ್ನು ಹೇಳ್ತಿರ್ಬೋದಲ್ಲ, ಕಿಡ್ನಾಪರ್ ಯಾರು ಅಂತ. ಹಾ, ಹೇಳ್ತೀನಲ್ವಾ. ಮತ್ತೆ ಗ್ರಹ ನಕ್ಷತ್ರಗಳ ಲೆಕ್ಕಾಚಾರದಲ್ಲಿ ಕಳ್ಳ ಈ ಮಾಲಿನ ಕೆಲಸಗಾರ. ಹಾಗಿದ್ರೆ ಬನ್ನಿ ಕೂಡ ಜ್ಯೋತಿಷ್ಯನೇ. ಇವನಿಗೆ ಅನಿಸುತ್ತೆ ಕಳ್ಳತನದಲ್ಲಿ ನಿಮ್ಮ ಸ್ಟಾಫ್ಗಳೇ ಶಾಮೀಲಾಗಿದ್ರು ಅಂತ. ಸುಳ್ಳಿದೆ. ನಾನು ಹೇಳಿದ್ದು ಅಂದ್ರೆ ನನ್ನ ಸ್ಟಾಫು ಹಾಗೆ ಮಾಡಕ್ ಸಾಧ್ಯ ಇಲ್ಲ. ಕುಂಬಳಕಾಯಿ ಅಂದ್ರೆ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡ್ಕೊಂಡ ಅಂತ ಮಾತಿದೆ. ಕಿಂಗ್, ನನಗೆ ಕಳ್ಳರ ಬಗ್ಗೆ ಗೊತ್ತಾಯ್ತು. ಕವರ್ ಹರಿದಾಕ್ಬಿಡ್ತೀನಿ. ಅವನು ಕಳ್ಳ, ಗುಜ್ರಿಯವನಲ್ಲ. ಪುಟ ಹರಿಯೋಕೆ. ಈಗ ಹೇಳು, ನಿನ್ನೆ ರಾತ್ರಿ ಎಲ್ಲಿದ್ದೆ? ನಾನು ಡ್ಯೂಟಿ ಮಾಡಿ ಮನೆಗೆ ಹೋಗಿದೆ. ನಿನ್ನಲ್ಲಿ ಕೇಳಿದ್ದ, ಇವನಲ್ಲಿ ಕೇಳಿದ್ದು ಏನು ಡೌಟ್? ನಾವು ಜೊತೆಲೇ ಇರ್ತೀವಿ ಸರ್. ಇಲ್ಲಿನ ಸಫಾಯಿ ಕರ್ಮಚಾರಿಗಳಿದ್ದೇವೆ. ಸಂಜೆ ತನಕ ಎಲ್ಲವನ್ನು ಕ್ಲೀನ್ ಮಾಡಿ ಹೋಗ್ಬಿಡ್ತೀವಿ. ಅಂದ್ರೆ ಎಲ್ಲ ಕ್ಲೀನ್ ಕೇರ್ ಟೇಕರ್ ಮಾಡ್ತಾನಲ್ವಾ? ಇಲ್ಲ ಇಲ್ಲ ಇಲ್ಲ. ಒಂದ್ ವೇಳೆ ನೀನೆಲ್ಲಾದ್ರೂ ಅವಕಾಶ ನೋಡಿ ಸಿಕ್ಸ್ ಹೊಡ್ದಿಲ್ಲ, ಆದ್ರೆ ಎಲ್ಲರೂ ಕೈ ತೊಳ್ಕೊಂಡಿಲ್ಲಲ್ಲ? ಇಲ್ಲ, ಕೇವಲ ಆರ್ಡರ್ ಕೊಡ್ತೀನಿ. ಆರ್ಡರ್. ಕಳ್ಳತನ ಮಾಡೋಕ? ಇಲ್ಲ ಇಲ್ಲ, ಸಫಾಯಿ ಮಾಡೋಕೆ. ನಾವು 10 ತಲೆಮಾರುಗಳಿಂದ ಕಿಂಗ್ ನ ಕೇರ್ ಟೇಕರ್ ಇದ್ದೀವಿ. ಹಾ, ಆದ್ರೆ ನಿನ್ನ ವಯಸ್ಸು ಅಷ್ಟೊಂದು ಅನಿಸ್ತಾ ಇಲ್ಲ ಅಲ್ವಾ? ಈಗ ನೀವು ಸತ್ಯವಾಗಿ ಹೇಳಿ ಯಾರು ಮಾಡಿದ್ದು ಅಂತ. ಇಲ್ಲ ಅಂದ್ರೆ ಎಲ್ಲ ಜಾತಕ ನೋಡಿ ನಾನು ಪತ್ತೆ ಹಚ್ಚುತ್ತೇನೆ. ಆದ್ರೆ ನಮ್ಗೆ ಕುಂಡಲಿ ಓದಕ್ಕೆ ಬರಲ್ಲ. ನಾವು ಅಂದ್ರೆ ನಾವು ಗ್ರಹ ನಕ್ಷತ್ರ ಎಲ್ಲ ಹೇಳ್ತೇವೆ. ಕಿಂಗ್, ಇವರು ವರ್ಷಗಳಿಂದ ನಿಮ್ಮ ನಂಬಿಕಸ್ಥರು. ನನ್ಗನ್ಸಲಿ ಇವರು ಮಾಡಿರ್ಬಹುದು ಅಂತ. ನೀವು ಹೋಗಿ. ನಮ್ಮ ಜ್ಯೋತಿಷ ವಿದ್ಯೆಯನ್ನ ಸುಳ್ಳು ಅಂತ ಹೇಳಿದೀಯಾ? ಗ್ರಹ ನಕ್ಷತ್ರ ಹೇಳುತ್ತೆ ಇವರಲ್ಲೇ ಯಾರೋ ಒಬ್ರು ಕಳ್ಳರ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಮತ್ತವನ್ಯಾರು? ನಿಮ್ಮ ಕೇರ್ ಟೇಕರ್. ಏನು? ಅವನು ಭಯ ಪಡೋದನ್ನ ನೋಡಿದ್ರೆ ಅವನ ಮೇಲೆ ಸಂಶಯ ಬರ್ತಿತ್ತು. ಇವತ್ತು ಕೇರ್ ಟೇಕರ್ ಮೇಲೆ ದೃಷ್ಟಿ ಇಡೋಣ. ಇವತ್ತು ಕೇರ್ ಟೇಕರ್ ನ ಮಂಗಳ ಸರಿಸ್ಥಾನದಲ್ಲಿಲ್ಲ. ಎನಿ ಡೌಟ್? ನೀನು ಜ್ಯೋತಿಷನ? ಇಲ್ಲ, ಆದ್ರೆ ನಾವು ಯಾರ ಬೆನ್ನು ಹತ್ತುತ್ತೀವೋ ಅವರ ಮಂಗಳ ಭಾರಿ ಆಗ್ಬಿಡ್ತಾನೆ. ಎನಿ ಡೌಟ್?
ಎಲ್ಲವನ್ನ ಕ್ಲೀನ್ ಮಾಡ್ತಿದ್ದಾರೆ. ಆಹಾ ಸ್ವಚ್ಛನೆ ಮಾಡ್ತಾ ಇದ್ದೀವಿ. ಅರೆ ಮೂರ್ಖರೇ, ಗೋಡೌನಿಂದ ಎಲ್ಲವನ್ನ ಕ್ಲೀನ್ ಮಾಡ್ತಿದ್ದಾರೆ. ನನಗನ್ಸುತ್ತೆ ಆ ನಾಲ್ವರಿಗೂ ನನ್ನ ಮೇಲೆ ಅನುಮಾನ ಬಂದಿದೆ. ಎಲ್ಲ ಸಾಮಾನುಗಳನ್ನ ಇಲ್ಲಿಂದ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿ. ಬೇಕಾದ್ರೆ ನಾವು ಸಹಾಯ ಮಾಡ್ತೀವಿ. ನಿನ್ನ ಕಳ್ಳತನ ಸಿಕ್ಬಿಡ್ತು. ಈಗ ನಾವು ಎಲ್ರಿಗೆ ಹೇಳ್ತೇವೆ ಕಳ್ಳ ನೀನೇ ಅಂತ. ಹೇಳೋದು ಅವಾಗ ತಾನೇ ನೀವು ಇಲ್ಲಿಂದ ತಪ್ಸ್ಕೊಂಡು ಹೋದಾಗ. ಎಲ್ಲವನ್ನ ಕ್ಲೀನ್ ಮಾಡ್ಬಿಡಿ. ನಾನು ಪೊಲೀಸ್ನವನು. ಹಾಗಿದ್ಮೇಲೆ ಇವನನ್ನ ಮುಂಚೆ ಕ್ಲೀನ್ ಮಾಡಿ. ನಾನು ಹೊಡಿತೀನಿ ಇನ್ಸ್ಪೆಕ್ಟರ್. ನಾನು ನೀವು ಗೋಡೆಗೆ ಹೊಡೀರಿ. ನಪ್ಪ. ನಾನು ಔಟ್ ಆಗ್ಬಿಟ್ಟೆ. ಈಗ ನೀನ್ ಬಚ್ಚಿಟ್ಕೋ, ನಾನು ಹುಡುಕ್ತೀನಿ. ನಾನು ಕತ್ತೆ ಹೌದು, ಆದ್ರೆ ಅಷ್ಟು ದೊಡ್ಡ ಕತ್ತೆ ಅಲ್ಲ. ಡಪ್ಪ. ನನ್ನನ್ನು ಅರೆಸ್ಟ್ ಮಾಡಿ, ಕೇಸ್ ಮಾಡಿ, ಆದ್ರೆ ಹೊಡೆಯೋಂಗಿಲ್ಲ. ಇಲ್ಲಿ ಇಷ್ಟೊಂದು ಆಂಟಿಕ್ ಸಾಮಾನುಗಳಿದೆ, ಮತ್ತೆ ನೀನು ಕಳ್ಳತನ ಮಾಡೋ ಅವಶ್ಯಕತೆ ಏನಿತ್ತು? ವರ್ಷಗಳ ಶ್ರಮ ಸ್ವಲ್ಪ ಸ್ವಲ್ಪವಾಗಿ ಮೆಹಲ್ನಿಂದ ಕದ್ದಿದ್ದೆ. ಅಂದ್ರೆ ಬುಕ್ಕರ್ ಮತ್ತು ಪಲಹಾರಿಯನ್ನು ಇವನೇ ಕದ್ದಿದ್ದು. ಹುಡುಕ್ತೀನಿ. ಇಲ್ಲ, ನಾನು ಚಿಕ್ಕ ಕಳ್ಳ. ಸಣ್ಣ ಪುಟ್ಟದನ್ನ ಕಳ್ತನ ಮಾಡ್ತೇನೆ. ಒಳ್ಳೇದಾಯ್ತು ಇವನನ್ನ ಹಿಡ್ಕೊಂಡಿದ್ದು, ಇಲ್ಲಾಂದ್ರೆ ಎಲ್ಲ ಸಣ್ಣ ಸಣ್ಣ ಸಾಮಾನು ಕತ್ಕೊಂಡು ಈ ಅರಮನೆನೇ ಸ್ವಚ್ಛ ಮಾಡಿ ಬಿಡ್ತಿದ್ದ. ಅರೆಸ್ಟ್ ಹಿಮ್. ಅದು ಮಾಡ್ತೀನಿ. ಆದ್ರೆ ಬುಕ್ಕರ್ ಮತ್ತು ಪಲಹಾರಿ ಕತೆ ಏನು? ಅದು ಕೂಡ ಸಿಗುತ್ತೆ. ನೀವೆಲ್ಲ ನ್ಯೂಸ್ ಪೇಪರ್ ಮತ್ತೆ ಟಿವಿ ಚಾನೆಲ್ ನ್ಯೂಸ್ ಕೊಡಿ, ನಾವು ಕ್ಯಾರೆಕ್ಟರ್ನ ಹಿಡಿದ್ವಿ ಅಂತ. ಬೇಗನೆ ಬುಕ್ಕರ್ ಮತ್ತೆ ಫಲಹಾರಿಯ ಕಿಡ್ನಾಪರ್ನ ಹಿಡಿಬೇಕು. ಅದರಿಂದ ಏನಾಗತ್ತೆ? ಅವ್ರು ಭಯ ಪಡ್ತಾರೆ. ನಮ್ಮನ್ನ ಭುವೇರದಿಂದ ಹೆದರಿಸಿ ಓಡಿಸೋಕೆ ಅಟ್ಯಾಕ್ ಮಾಡ್ತಾರೆ. ನಾವು ಅವನನ್ನ ಹಿಡ್ಕೊಂಡು ಬಾಸನ ಹೆಸರನ್ನು ತಿಳ್ಕೊಂಡು ಬಿಡೋಣ, ಅಲ್ವಾ ತಮ್ಮ? ಇಲ್ಲ, ನಾವು ಓಡುವ ಆಕ್ಟಿಂಗ್ ಮಾಡೋಣ, ಅವ್ರನ್ನ ಹಿಂಬಾಲಿಸಿ ಅವರ ಅಡ್ಡಕ್ಕೆ ತಲುಪಿ ಬುಕ್ಕರ್ ಮತ್ತೆ ಫಲಹಾರಿಯನ್ನ ಬಿಡಿಸೋಣ. ನಾನು ಇವರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಕಿಂಗ್ಸ್ಗೆ ಹೇಳಿ ನೀವು ಕಿಡ್ನಾಪರ್ನ ಹಿಡಿದಿಲ್ಲ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? ಗೋಲ್ಡ್ ಮಾಡ್ತಿದ್ದೀನಿ. ಏನು? ನಾನು ಕಾಪರ್ ನಿಂದ ಗೋಲ್ಡ್ ಮಾಡ್ತೀನಿ. ಈತನಿಗೆ ಮಾಡಿಲ್ಲ, ಆದ್ರೆ ಬೇಗನೆ ಮಾಡ್ತೀನಿ. ಈ ಎಲ್ಲಾ ಮೂರ್ತಿ, ಸೋಫಾ, ಮಂಚ ಎಲ್ಲ ಗೋಲ್ಡ್ ಇಂದ ಆಗತ್ತೆ. ಎಲ್ಲ ಗೋಲ್ಡ್ ಇಂದು ನಾನು ಜಗತ್ತಿನ ಶ್ರೀಮಂತ ಆಗ್ಬಿಡ್ತೀನಿ. ಐ ಕ್ಯಾನ್ ಡೂ ಇಟ್. ನಾನು ಗ್ರೇಟ್ ಕೆಮಿಸ್ಟ್. ಅರೆ ಏನೇನಾಯ್ತು? ಬಹಳಷ್ಟು. ಆದ್ರೆ ಈಗ ನಾನು ಕೆಮಿಸ್ಟ್. ನಿನ್ನನ್ನು ಚಿನ್ನದವನಾಗಿ ಮಲಗಿಸ್ಬಿಡ್ತೀನಿ. ಅರೆ ಬೇಡ ಬೇಡ, ಇವನು ಇಲ್ಲಾಂದ್ರೆ ಮಲ್ಕೊಂಡಿರ್ತಾನೆ. ನೀವ್ ಮಲ್ಗೋದಂದ್ರೆ ಬಹಳ ಇಷ್ಟ. ಅರೆ ಹೆಸರಿನ ಚಿನ್ನ ಅಲ್ಲ, ಗೋಲ್ಡಿನ ಚಿನ್ನ. ಇದು ಅಲ್ಕಮಿಸ್ಟ್. ಅದೇನಾಗಿರುತ್ತೆ? ಕಾಪರ್ ಮತ್ತು ಲೆಡ್ ನಿಂದ ಗೋಲ್ಡ್ ಮತ್ತು ಸಿಲ್ವರ್ ಮಾಡೋರು. ನನಗೆ ಗೋಲ್ಡ್ ತುಂಬಾ ಇಷ್ಟ. ಓ ಲಾಲಾ, ಇವರು ಬುವೇರಿಯಾದ ಜಪ್ಪಿ ಲಹರಿ ಆದ್ರು. ಎನಿ ಡೌಟ್? ಅರೆ ವಾ, ನೀವೊಂದು ಅರ್ಧ ಮೂರ್ತಿ ಗೋಲ್ಡ್ ಮಾಡಿಯೇ ಬಿಟ್ರಿ. ಇಲ್ಲ, ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು. ಇದು ಗೋಲ್ಡಿನ ಮೂರ್ತಿ ಆಗಿತ್ತು, ಈಗ ಕಾಪರ್ ಇದಾಗಿದೆ. ಅರೆ ನೀವು ಗೋಲ್ಡ್ ಮತ್ತೆ ಕಾಪರ್ ಅಲ್ಲಿ ಇದ್ದೀರಿ, ನಿಮ್ಗೆ ಇದು ತಿಳಿದಿಲ್ಲ? ನಿಮ್ಮ ಕೇರ್ ಟೇಕರ್ ಮೇಲಿಂದ ವಸ್ತುಗಳನ್ನ ಕದ್ದಿದ್ದಾನೆ. ನಾವು ಅವನನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ವಿ. ಹೌದಾ? ಹಾಗಾದ್ರೆ ಬುಕಾರಿ ಮತ್ತು ಫಲಾರಿ ಸಿಕ್ಕಿದ್ರ? ಇಲ್ಲ, ಅದು ಕೇರ್ ಟೇಕರ್ ಕದ್ದಿಲ್ಲ.
ಹಾಗಾದ್ರೆ ಯಾರ ಕದ್ದಿದ್ದು? ನೀವು ನಿಮ್ಮ ಗಾರ್ಡ್ಗೆ ಹೇಳಿ ಯಾರೇ ಮೆಹಲಿಗೆ ಬಂದು ಹೋದ್ರೆ ಅವ್ರನ್ನ ತಡಿಬೇಡಿ, ಬೇರೆಲ್ಲ ನಾವ್ ನೋಡ್ಕೋತೀವಿ.